ಅತ್ತೆ ನಿಮ್ಗೇನಾದ್ರು ಚಾ ಬೇಕಿತ್ತಾ? ಬೇಡ ಕಣಮ್ಮ, ಈಗ ತಾನೇ ಊಟ ಆಗಿದೆ. ಗಂಗಾ ಬಂದ್ಲು, ಎಷ್ಟು ಬೇಗ ಬಂದಲ್ಲವಾ? ಯಾಕೆಲ್ಲ ಕೆಲಸ ಲಗುನ ಮುಗೀತಾನೆ? ಆ, ಏನಾತೆ? ಇಲ್ಲ ಅತ್ತೆ, ನಾ ಹೋಗುದ್ರಾಗ ಎಲ್ಲ ಕೆಲ್ಸನೂ ಸಂಗೀತನೇ ಮಾಡಿ ಮುಗಿಸಿದ್ಲು. ಹಂಗಾಗಿ ನಾನು ಜಾಸ್ತಿ ಹೊತ್ತಿರ್ಲಿಲ್ಲ, ಬೇಗನೆ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಯಾಕೆ ಇನ್ನೂ ಊಟ ಮಾಡಿಲ್ವಾ? ಇಲ್ಲ, ನಮ್ದೆಲ್ಲ ಊಟ ಆಗಿದೆ. ನೀ ಮಾಡು, ಟೈಮ್ ಆಗಿದೆ ಮೊದ್ಲೇ. ಅಕ್ಕ ನಿಂದು? ನಂದು ಇನ್ನೇ ಇಲ್ಲ, ಬಾ ಇಬ್ರು ಕೂಡ ಮಾಡೋಣ. ಏನು ಎಲ್ಲ ಸಂಗೀತ ಮುಗಿಸಿಲ್ಲ? ಏನು ಇತ್ತೀಚೆಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಎಲ್ಲ ಫ್ಯಾಕ್ಟ್ರಿನಲ್ಲಿ ಎಲ್ಲದ್ರಲ್ಲೂ. ಆದ್ರೆ ಇಷ್ಟೊಂದು ಜಾನೆ ಹೆಂಗಾದ್ಲವಳು? ಹ್ಮ್ ಆದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ನೋಡೋಣ. ಇಲ್ಲ, ನಾ ಹೋಗೋದ್ರ ಬಗ್ಗೆ ಎಲ್ಲಾನು ಮಾತಾಡಿ ಮುಗಿಸ್ಕೊಂಡು ಸುಮ್ನೆ ಕುಂತಿದ್ಲು. ಆದ್ರೂ ಜಾನೆ ಇದ್ದಾಳೆ, ಎಲ್ಲ ಕ್ವಿಕ್ ಕ್ವಿಕ್ ಆಗಿ ಎಲ್ಲ ಮಾಡಿದ್ಲು. ನಾ ಹೋಗೋದ್ರಾಗ ಎಲ್ಲ ಮುಗ್ದಿತ್ತು. ಅವ್ರು ನೋಡಿದ್ರೆ ನಿನ್ನೆ ಅಷ್ಟರೇಗಾಡ್ತಿದ್ದ, ನಾವು ಹೋದಾಗ ಎಲ್ಲ ಸಮಾಧಾನ ಆಗಿತ್ತು. ಹೌದಾ? ಆದ್ರೂ ಒಂದ್ ಕಣ್ಣು ಹಾಕಿ ಮೇಲೆ ಇಟ್ಟಿರು. ಸರಿಯಾಗಿದ್ರೆ ಬಾ ಊಟ ಮಾಡುವಂತೆ. ಹಾ ಸರಿ ಅಕ್ಕ, ಸರಿ ಅಕ್ಕ, ನಡಿ ಹೋಗೋಣ, ಊಟ ಮಾಡೋಣ. ಇವರಿಬ್ಬರ ನಡುವೆ ಯಾರು ಹುಳಿ ಹಿಂದೆ ಇರ್ಲಪ್ಪ. ಆದ್ರೂ ಆ ಸಂಗೀತ ಇಷ್ಟೊಂದು ಒಳ್ಳೆಯವಳಾಗ್ತಿದ್ದಾಳೆ ಅಂದ್ರೆ ಯಾಕೋ ಸ್ವಲ್ಪ ಡೌಟ್ ಬರ್ತಿದೆ. ನೋಡೋಣ, ವಿಚಾರಿಸ್ಕೊಳ್ಳೋಣ. ಏನತ್ತೆ ಕುಂತಿದ್ದೀರಾ? ಏನಿದೆ ಇಬ್ಬರು ತಿಂಡಿ? ಆ ಫ್ಯಾಕ್ಟ್ರಿ ಎಲ್ಲ ನೀನೇ ನೋಡ್ಕೊಂಡಿದ್ಯಾ ಅಂತೆ? ಏನ್ ಸಮಾಚಾರ? ಹಾ ಅತ್ತೆ, ನಾನೇ ನೋಡ್ಕೊಂತಿದ್ದೀನಿ. ಚೆನ್ನಾಗಿ ಹೋಗ್ತಿದೆ ಎಲ್ಲ. ಹ್ಮ್ ಅಲ್ಲೇನೋ ಗೋಲ್ಮಾಲ್ ಮಾಡ್ಬೇಡ. ಏ ಇಲ್ಲ ಅತ್ತೆ, ನಾನ್ ಯಾಕೆ ಮಾಡ್ಲಿ? ಸರಿ, ನಾ ಊಟ ಮಾಡಕ್ ಹೋಗ್ತೀನಿ. ಈ ಮುದುಕಿ ಒಂದ್ ಸುಮ್ ಕುಂದ್ರೋದಿಲ್ಲ. ಆದ್ರೂ ಇವಳ ಮೇಲೆ ಒಂದ್ ಕಣ್ಣು ಇಟ್ಟಿರ್ಬೇಕು. ಏನ್ ಗಂಗಕ್ಕ, ಅಡಿಗೆ ಮನೇಲಿ ಏನೋ ಮಾಡ್ತಿದ್ಯಾ? ಅಯ್ಯೋ ಏನಿಲ್ಲ ಕಣೆ, ಊಟಕ್ಕೆ ಹಚ್ಕೋತಾ ಇದ್ದೆ. ಬಂದೆ, ಬಾ ಊಟ ಮಾಡೋಣಂತೆ. ತುಂಗನ ಒಳಗಡೆ ಇದ್ದಾಳೆ. ಅಲ್ಲ, ನೀ ಫ್ಯಾಕ್ಟ್ರಿಗೆಲ್ಲ ಹೋಗಿ ಸುಸ್ತಾಗಿ ಬಂದಿರ್ತೀಯ, ಎಲ್ಲ ಹಚ್ಚಿ ಕೈಯಾಗ ಕೊಡ್ಬೇಕಪ್ಪ. ಪಾಪ ಆಕಿನೂ ಮನೆಗೆಲ್ಲ ಮಾಡಿರ್ತಾಳಲ್ಲ. ನಾ ಏನ್ ಹಿಂಗೋದೆ ಹಿಂಗ್ ಬಂದೆ ಅಷ್ಟೇ. ಆದ್ರೂ ಅಕ್ಕ, ನೀನು ಡಿಗ್ನಿಟಿ ಮೇಂಟೈನ್ ಮಾಡ್ಬೇಕು ಒಂದಿಟ್ಟು. ಹೌದಾ? ನೀ ಹೇಳುದು ಖರೇನೆ ಐತಿ. ಏನ್ ಸಂಗೀತ ಈಗ ಬಂದೆ? ಹ್ಞೂ ಅಕ್ಕ, ಬಾ ಊಟ ಹಚ್ಕೊಡ್ತೀನಿ. ಏ ಬೇಡಕ್ಕ, ನಾ ಎಲ್ಲ ಹಚ್ಕೊಂಡ್ ತಿಂತೀವ, ಬೇಡ. ಅಲ್ಲ, ಈಗ ತಾನೇ ನನಗೆ ಡಿಗ್ನಿಟಿ ಮೇಂಟೈನ್ ಮಾಡಂದ್ರೆ, ಈಗ ನೋಡಿದ್ರೆ ಹಚ್ಕೊಂಡ್ ತಿಂತೀನಿ ಅಂತ ಏನೇ ಈಗ ತಾನೇ ಒಂದ್ ಹೇಳಿದಿ? ಅಯ್ಯೋ ಅಕ್ಕ, ನಾನೇನಾದ್ರು ಹಚ್ಕೊಂಡ್ ತಿನ್ನಕ್ಕಾಗುತ್ತಾ? ಯಪ್ಪ, ಹಂಗೇನಾದ್ರೂ ಆದ್ರೆ ಮುಗ್ದೆ ಹೋಯ್ತು. ಅಲ್ಲ, ನೀನು ಕೋಟ್ಯಾಧಿಪತಿ. ನೀನ್ ಕೈಯಾಗ 4 ಜನ ಆಳ ಅಂತಂದ್ರೆ ನೀ ಕೇಳ್ಬೇಕು, ನಾನಲ್ಲ. ನನ್ ಕಡೆ ಏನಿದೆ ಅಕ್ಕ ಆಸ್ತಿ ಪಾಸ್ತಿ? ಅಯ್ಯೋ ಹುಚ್ಚಿ, ಆಸ್ತಿ ಸಮಸ್ಯೆ ಏನಿಲ್ಲ ಇಲ್ಲಿ. ಅಯ್ಯೋ ಅಕ್ಕ, ನೀನು ಮೊದ್ಲೇ ಸಾವುಕಾರ ಹೆಂಡತಿ. ನೀನ್ ಎಲ್ಲಾನು ಮೇಂಟೈನ್ ಮಾಡ್ಬೇಕು, ಗೊತ್ತಾ? ತುಂಗ ಅಕ್ಕನು ಅವ್ಳ ಹೆಂಡತಿ. ಅವಳು ದಡ್ಡಿ ಕಣೋ, ದಡ್ಡಿ ಅವಳು. ಅವಳಿಗೆ ಏನ್ ಗೊತ್ತಾಗಲ್ಲ, ಒಂದು ಫ್ಯಾಕ್ಟ್ರಿ ವ್ಯವಹಾರ ಗೊತ್ತಾಗಲ್ಲ, ಒಂದೇನು ಗೊತ್ತಾಗಲ್ಲ. ಅಡಿಗೆ ಮನೆ ಒಂದ್ ಬಿಟ್ರೆ ಮತ್ತೇನ್ ಪ್ರಪಂಚ ಗೊತ್ತಿದೆ ಅವಳಿಗೆ? ಹೌದಲ್ಲ, ನೀ ಹೇಳೋದು ಖರೇನ ಐತಿ. ಅದಕ್ಕ ನಾ ಏನ್ ಹೇಳ್ತೀನಿ, ಎಲ್ಲಾ ಅಧಿಕಾರನು ನೀನ್ ತಗೋ, ಅಡಿಗೆ ಮನೆಗೆ ಬಿಟ್ಬಿಡು ಅಷ್ಟೇ. ಮಾತಾಡೋಣ ಇದ್ರ ಬಗ್ಗೆ. ಏನ್ ಸೌಕರ್ಯ ನೀವ್ ಇತ್ತಾಗ? ಏನಿಲ್ಲಪ್ಪ, ನಮ್ ಸೋಮಣ್ಣದನ್ಲ ಅವ್ರ ಮಗಳು ಏನೋ ಕಳ್ಕೊಂಡಾಳಂತ. ಈಗ ಪಂಚಾಯತಿ ಒಳಗೂ ವಿಚಾರಿಸ್ಕೊಂಡ್ ಬಂದೆ. ಯಾವ ಹುಡುಗಿನೂ ಸಿಕ್ಕಿಲ್ಲ, ತುಂಬಾ ಹುಡುಗರು ಕಳ್ಕೊಂಡಿದ್ದಾವೆ ಅಂತ ಹೇಳಿದ್ರು ಅಷ್ಟೇ. ಹೌದು ಸೌಕರ್ಯ, ಪಾಪ ಒಂದ್ ವಾರದಿಂದ ಹುಡುಕ್ತಾನೆ ಇದ್ದಾನೆ, ಎಲ್ಲೂ ಸಿಕ್ತಿಲ್ಲ ಹುಡುಗಿ. ಎಲ್ಲಿ ಹೋಯ್ತೋ ಏನೋ, ಯಾರು ಕಳ್ಕೊಂಡು ಹೋದ್ರೋ ಏನೋ. ಊರಾಗೆಲ್ಲ ಒಂಥರಾ ಮಾತಾಡ್ತಿದ್ದಾರೆ ಹುಡುಗಿ ಬಗ್ಗೆ. ಏನಂತ? ಏನೋ ಓಡೋಗಿದ್ದಾಳೆ ಅಂತ. ಓಡೋಗಿ ವಯಸ್ಸನ, ಚಿಕ್ಕ ವಯಸ್ಸು, ಏನು ಗೊತ್ತಾಗಲ್ಲ ಬಿಡಲ್ಲ ಅದಕ್ಕೆ. ನಂಗೂ ಹಂಗೆ ಅನ್ಸುತ್ತೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ನಮ್ಮ ಮನೇಲೆ ಬೆಳೆದ ಹುಡುಗಿ, ಅವಳಿಗೆ ಏನು ಪ್ರಪಂಚನೇ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಹೌದು, ಯಾರಾದ್ರೂ ಹಂಗೆ ಹೇಳಿದ್ರೆ ಹಂಗೆ ಹೇಳ್ಬೇಡಿ ಅಂತ ಹೇಳಿ, ಆಯ್ತಾ? ಸರಿ ಸಾವುಕಾರ, ಬರ್ತಿದ್ದಾನೆ ನೋಡಿ ಸೋಮಣ್ಣ. ಸಾವುಕರೆ, ಹೊಲ ಕಡೆ ಬಂದ್ರಿ? ಇಲ್ಲಪ್ಪ, ಹೊಲ ಕಡೆ ಯಾಕೆ ಬರ್ಲಿ, ಎಲ್ಲ ಹೊಲ ನೀ ನೋಡ್ಕೊಂತ ಅನ್ನೋ ಧೈರ್ಯ ಐತಿ. ಅದೇ ಪಂಚಾಯತಿ ಕಟ್ಟಿಗೆ ಹೋಗಿದ್ದೆ, ಅಲ್ಲಿ ನೀ ಏನೋ ಹುಡುಗಿ ಕಳ್ಕೊಂಡ ಅಂತ ಹೇಳಿದೆಲ್ಲ, ಅದಕ್ಕೆ. ಇಲ್ಲ, ನಿನ್ ಮಗಳು ಗೌರಿನ ಮೊನ್ನೆ ಜಾತ್ರೆ ಸಿಕ್ಕಿದ್ಲಂತ, ನನ್ನ ಹೆಂಡತಿಗೆ ಹೇಳಂತ. ಅದಕ್ಕೆ ನಾನು ವಿಚಾರಿಸ್ಕೊಂಡು ಹೋಗಕಂತ ಬಂದಿದ್ದೆ. ಏನಪ್ಪಾ ಎಷ್ಟ್ ದಿನ ಆತಪ್ಪ ಕಳೆದ್ಕೊಂಡು. ಸೌಕರ್ಯ, ಜಾತ್ರೆ ದಿನಾನೇ ಇಲ್ರಿ. ಪೊಲೀಸ್ ಕಂಪ್ಲೇಂಟ್ ಆಯ್ತು, ಎಲ್ಲಾ ತದಲ್ಲಿ ಹುಡ್ಕಾಡೋದಾಯ್ತು, ಎಲ್ಲ ಮುಗಿದು ಈಗ ಕೈ ಬಿಟ್ಟು ಸುಮ್ಮದಿನ್ ನೋಡ್ರಿಪ್ಪ. ಹಂಗ ಅನ್ಕೊಳಕ್ ಹೋಗ್ಬೇಡ, ಸಿಗ್ತಾಳ. ದೇವ್ರು ಎಲ್ಲರೂ ಒಂದ್ಸದಲ್ಲಿ ಇಟ್ಟಿರ್ತಾನ. ನೀನ್ ಚಿಂತೆ ಮಾಡ್ಬೇಡ. ಏನ್ ಮಾಡೋದು ಸಕರ್, ಒಂದಾಗನ ಒಂದ್ ನನ್ ಹೆಂಡತಿ ತಿಳ್ಕೊಂಡ್ಮೇಲೆ ಅವ 3 ಮಕ್ಕಳು ನನ್ ಜೀವ ಅಂತ ಇಟ್ಕೊಂಡಿದ್ದೆ. ಆದ್ರೆ ಈ ತರ ನನ್ಗೆ ಅಕ್ಕತಂತ ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಅಳ್ಬೇಡ ಬಿಡು ಸೋಮಣ್ಣ, ಏನಾಗಲ್ಲ ಬಿಡು, ಒಬ್ಬ ಸಿಗ್ತಾ ತಗೋ. ಏನಪ್ಪ, ಏನ್ ಸಿಗ್ತಾಳೋ ಏನೋ. ನಾನು ಹುಡುಕ್ತಿದ್ದೀನಿ, ಗೌರಿನೂ ಹುಡುಕ್ತಿದ್ದಾಳ, ಅವ್ವನ ಎಲ್ಲರೂ ಹುಡುಕ್ತಿದ್ವಿ, ಎಲ್ಲೆಲ್ಲೂ ಕಾಣ್ತಿಲ್ಲ. ಅದ ಬಾಳ ಬೇಜಾರಾಗಿಬಿಟ್ಟೈತ್ ನಮಗ. ಯಾವ ತರ ಬೇಜಾರಾಗೈತೆ ಅಂದ್ರೆ, ಎಲ್ಲಿ ಹೋಯ್ತು ಹುಡುಗಿ ಅಂತ. ಏನ್ ಚಿಂತೆ ಮಾಡ್ಬೇಡ, ನಾವೆಲ್ಲ ಹುಡುಕಿಸ್ತೀವಿ. ರೀ, ಚಿಂತೆ ಮಾಡ್ಬೇಡ್ರಿ. ಆಕಿ ಎಲ್ಲಿ ಸೇರ್ಬೇಕು ಅಲ್ಲೇ ಸೇರ್ರಿ. ನಮ್ಮ ಅಣ್ಣನ ಮನ್ಯಾಗ ಅದಾಳ್ರಿ. ನೀ ಚಿಂತೆ ಮಾಡ್ಬೇಡ್ರಿ, ಇಲ್ಲಿಕಿರ ಚಂದಂಗೆ ಇರ್ತಾಳಕಿ. ದೇವ್ರು ಒಂದ್ ಅನ್ನದ ಋಣ ಅಂತ ಬರೆದಿರ್ತೈತಿ, ಎಲ್ಲೋ ಒಂತದಲ್ಲಿ ಇರ್ತಾಳ ಚಂದಾಗಿ. ಆದ್ರೆ ನಮ್ ಪ್ರಯತ್ನ ನಾವ್ ಬಿಡುದ್ ಬೇಡ. ನಾ ಹುಡುಕಿಸ್ತೀನಿ, ದೇವ್ರ ಮೇಲೆ ಭಾರ ಹಾಕಿರೋ ಏನ. ಸಾಕರ, ಅಷ್ಟೇ ಈಗ, ದೇವ್ರ ಮೇಲೆ ಭಾರ ಹಾಕಿ ಇರೋದು ಅಷ್ಟೇ ಈಗ. ಸರಿನಪ್ಪ, ನಾ ಇನ್ ಬರ್ಲಿ. ಅಳ್ಬೇಡ್ ಬಿಡು, ನಂಗೂ ಬಾಳ ದುಃಖ ಆತಕ್ಕಿಲ್ಲ. ನಮ್ಮ ಮನಿ ಬಂದು ಎಂತ ಚಂದ ಆಡ್ತಿದ್ ಗೊತ್ತನ. ನಿನ್ ಗುಂಡ ಬರೀ ಆಕಿನ ನೆನ್ಷನ್ ನೋಡು.
ಹ್ಞೂನೋಪ. ಆಕಿಗೆ ನಿನ್ ಮನಿ ಬಿಟ್ರೆ ನನ್ ಮನಿ ಬಿಟ್ರೆ ನಿನ್ ಮನಿ, ಅದು ಬಿಟ್ರೆ ಆಕಿ ಮನಿಗೊಳಗ ಗೊತ್ತಿಲ್ಲ. ಆಕಿಗೆ ಯಾವ್ದು ನೆನಪಿನ ಶಕ್ತಿ ಇಲ್ಲ. ಒಂದಿಟ್ಟು ದಡ್ಡದಾಳ ಅಂತೇಳಿ ನಾವು ಆಕಿಗೆ ಅಷ್ಟು ತಾಯಿ ತೀರ್ಕೊಂಡಾಳ ಅನ್ನೋ ಮಮಕಾರದಿಂದ ಆಕಿ ನೋಡ್ಲೂ ಇಲ್ಲ. ಈಗ ಅನ್ಸಾಗತೈತಿ ನನ್ ಮಗಳನ್ನ ನಾ ನೋಡ್ಕೋಬೇಕಾಗಿತ್ತಂತೆ. ಇಲ್ ಬಿಡು, ಸಮಾಧಾನ ಮಾಡ್ಕೊ, ನಡಿ ಹೋಗು ನಡಿ. ಮತ್ತ ಗೌರಿ ಆರಾಮದ ಇಲ್ಲ? ಬಂದೇ ಇಲ್ಲ ಮನಿ ಕಡೆ. ಆಮೇಲೆ ಅವಿನೂ ಬಂದಿಲ್ಲ, ಅಂಜಲಿನೂ. ಯಾಕ? ಏನಾತ? ಏನ್ ಬರ್ತಾರೋ ಹೇಳ. ಬರೀ ಹುಡುಗಿನ ಹುಡುಕುದಾಗೈತಿ ನಿನ್ನಿಂದ. ಮೊನ್ನೆನು ನಾನು ಹುಡುಕಿದೆ, ನಿನ್ನೆ ಅಕ್ಕಿ ಹುಡುಕಿಲು, ಇವತ್ ಅವ್ವ ಮತ್ತ ಇಬ್ರು ಹೋಗ್ಯಾರಂತ ಹುಡ್ಕಾಕ. ನಾನು ಹುಡ್ಕಕ್ ಹಚ್ತೀನಿ ತಗೋರಪ್ಪ, ಏನ್ ಚಿಂತೆ ಮಾಡ್ಬೇಡ. ರೀ ಅಳ್ಬೇಡ್ರಿ, ಹುಡುಗಿ ತಣ್ಣಗ ಮಕ್ಕೊಂಡೈತಿ, ಎಬ್ಸಿಲ್ಬೇಡ. ಅಕ್ಕ ಬೇಕು. ಅಯ್ಯೋ ನಿದ್ಲನ ಕಟ್ವಾಡ್ಸಕತ್ತೈತೇನ. ಯಾಕವಾ ಯಾಕವಾ ಬಂಗಾರಿ, ಏನಾತು? ಏನ್ ಊಟ ಉಂತೇನ? ಈಗ ಅಕ್ಕ ಬೇಕಂದ್ರೆ ಹೆಂಗವಾ? ಏನಾರು ತಿನ್ನಕ್ ಬೇಕಂತ ಹೇಳಿ ಕೊಡಿಸ್ತೀನಿ. ಅಕ್ಕ ಬೇಕು. ಈಗ ನಿಮ್ಮ ಅಕ್ಕ ಬಂದ ತಕ್ಷಣ ನಿನ್ನ ಅಕ್ಕಿ ನಂತರನ ಕಳಿಸ್ತೀನಿ. ಮಕ್ಕ ಬಾ. ನಂಗೆ ನಿದ್ದೆ ಬರ್ತಿಲ್ಲ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ, ಹೆಸರಿಲ್ಲದಿರೋ ಬಂಧುವೆ, ಜನುಮಾಂತರದ ಬಂಧುವೆ. ಐ ಸೇಮ್ ನಮ್ಮ ಅಕ್ಕ ಹಿಂಗೆ ಆಡ್ತಿತ್ತು. ಹೌದಾ, ಸರಿ ಹಾಗಾದ್ರೆ ಮಲ್ಕೋ. ಅಕ್ಕ ಅಕ್ಕ ನಿದ್ದೆನೆ ಬರ್ತಿಲ್ಲ ಅಕ್ಕ. ಸರಿ ನಾನೊಂದು ಹಾಡಲ್ಲ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ, ಹೆಸರಿಲ್ಲದಿರೋ ಬಂಧುವೆ, ಜನುಮಾಂತರದ ಬಂಧುವೆ, ಅರರಿರಾರಿರರೋ. ಸಾಕು ಅಕ್ಕ. ನನ್ ಮಗಳು ಸೇಮ್ ನನ್ನಂಗೆ ಹಾಡ್ತಾಳ ನೋಡು. ನಿದ್ದೆ ಬಂತು, ನಾನ್ ಮಲಗ್ತೀನಿ. ಸರಿ ಗೌರಿ ಮಲ್ಕೊಂಡ್ಲಾ? ಹ್ಞೂ ಅಪ್ಪ ಮಲ್ಕೊಂಡ್ಲು. ಊಟ ಮಾಡಿ ಮಲ್ಕೊಂಡಿದ್ದಾಳ? ಸರಿಯಾಗಿದ್ರೆ ನೀನು ಊಟ ಮಾಡಿ ಮಲ್ಕೋ. ಇನ್ನು ನಿನ್ ಚಿಕ್ಕಮ್ಮ ಬಂದಿಲ್ವಾ? ಇಲ್ಲ ಅಪ್ಪ, ಏನೋ ಇವತ್ತು ಲಾಸ್ಟ್ ಇದೆ, ಏನೋ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ಲು. ಸರಿಯಾಗಿದ್ರೆ ಊಟಕ್ಕೆ ಹಚ್ಕೊಳ್ಳೇನಪ್ಪ? ನೀವೆಲ್ಲರೂ ಊಟ ಮಾಡಿರ್ತಾಳೆ? ಹ್ಞೂನಪ್ಪ ಮಾಡಿದೀವಿ. ಅಕ್ಕ ಎಲ್ಲಿ ಹೋಗ್ಬೇಡ, ಇಲ್ಲೇ ಬಾ. ನೀನು ಮಲ್ಗಿಲ್ಲ? ಇಲ್ಲ ಅಕ್ಕ, ನಂಗೆ ಕಾವ್ಯ ಇಲ್ಲದಕ್ಕೆ ನಿದ್ದೆನೆ ಬರ್ತಿಲ್ಲ. ಪಾಪ ನನ್ ಮಕ್ಳು ಗೋಳಾಡೋದ್ ನೋಡಿದ್ರೆ ಹೇಳ್ಬೇಕು ಅನಿಸ್ತಿದೆ, ಆದ್ರೆ ಹೇಗೆ ಹೇಳೋದು? ಅವಳು ಅಲ್ಲಿ ಆರಾಮಾಗಿರ್ತಾಳೆ ಅನ್ನೋ ನಂಬಿಕೆ ಇದೆ, ಇಲ್ಲಿ ಬಂದ್ರೆ ಗೋಳಾಡ್ತಾಳೆ ಅನ್ನೋ ಭಯ. ಆದ್ರೆ ಇವ್ರಿಬ್ರು ಅಳ್ತಾರಲ್ಲ, ಹೆಂಗ್ ಮಾಡೋದು? ನನ್ ಗಂಡ ಆ ಮಕ್ಕಳನ್ನ ನೋಡಿದ್ರೆ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಹೇಳ್ಬೇಕು ಅಂತ ಅನಿಸ್ತಿದೆ. ವೀಕ್ಷಕರೇ, ನಿಮಗೆ ಹೆಂಗ ಅನ್ಸುತ್ತೆ? ಏನೋ ಕಾವ್ಯ ವಾಪಸ್ ಅವ್ರ ಮನೆಗೆ ಬರ್ಬೇಕಾ ಅಥವಾ ಅಲ್ಲೇ ಇರ್ಬೇಕಾ ಅಂತ? ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ಸರಿ ಮಲ್ಕೋ ಸುಮ್ನೆ. ಅಪ್ಪ ಏನಾದ್ರೂ ಸಿಕ್ತಾ, ಏನಾದ್ರೂ ತಂದ್ಕೊಡ್ಲಾ? ಬರ್ತೀನಿ ಬೇಕಂದ್ರೆ, ಸುಮ್ನೆ ನೀವೊಬ್ರೆ ಗುದ್ದಾಡ್ಬೇಡಿ. ಇಲ್ಲ ಮಗಳೇ, ನಾ ಎಲ್ಲ ತಗೊಂತೀನಿ, ನೀನ್ ಆರಾಮಾಗಿ ಮಲ್ಕೋ. ನೀನು ಮಲ್ಕೊಂಡ್ಬಿಡು, ಸುಮ್ನೆ ಹೊತ್ತಾಗಿದೆ. ಅಲ್ಲ ಚಿಕ್ಕಮ್ಮ ಬಂದಿಲ್ಲ, ಡೋರ್ ತೆಗಿಬೇಕಲ್ಲ ಅದಕ್ಕೆ. ಅವಳು ಬಂದ್ರೆ ನಾ ಎಲ್ಲ ತಕೊಂತೀನಿ, ನೀನ್ ಮಲ್ಕೋ ಆರಾಮಾಗಿ. ಸರಿ ಆಗಿದ್ರೆ.